ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು KECT ಅಪ್ಲಿಕೇಶನ್ ಯಾರೆಲ್ಲ ಮಕ್ಕಳೆಲ್ಲ ಹಾಕಿದ್ದೀರಲ್ಲ ಅವ್ರಿಗೆ ಹಾಲ್ ಟಿಕೆಟ್ನ ಬಿಡಲಾಗಿದೆ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಆನ್ಲೈನಲ್ಲಿ. ಅದು ಯಾವ ರೀತಿ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ನೀವು ಗೂಗಲ್ಗೆ ಹೋಗ್ಬಿಟ್ಟು KECT ಅಂತ ಹಾಕಿ ಸರ್ಚ್ ಕೊಟ್ಟರೆ ಈ ಥರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಬೇಕಾದ್ರೆ ಅವ್ರು ಚೆಕ್ ಮಾಡ್ಬೋದು. ಈ ಲಿಂಕ್ನ ಮೇಲೆ ಕ್ಲಿಕ್ನ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅಂದ್ಬಿಟ್ಟು ಪ್ರಾಧಿಕಾರ ಅಂತ ಈ ಪೇಜು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ನೋಡಬೇಕು. ಕೆಳಗಡೆ ಬಂದರೆ ಇತ್ತೀಚಿನ ಪ್ರಕಟಣೆಗಳಲ್ಲಿ ನೋಡ್ಬೋದು. ಫಸ್ಟ್ ಒಂದು ಲಿಂಕೆ ನೋಡ್ತಾ ಇರಲ್ಲ, ಇಲ್ಲಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಈ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇವಾಗ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಮತ್ತು ಪಾಸ್ವರ್ಡ್ ಇರುತ್ತಲ್ಲ, ಅದು ನೀವು ಇಟ್ಕೊಂಡಿರ್ತಿಲ್ಲ ಸೇಫಾಗಿ. ಆ ಅಪ್ಲಿಕೇಶನ್ ನಂಬರ್, ರೋಲ್ ನಂಬರ್ ಏನಿರುತ್ತಲ್ಲ, ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ಳಿ ಫಸ್ಟಾಗಿ. ಅದಾದಮೇಲೆ ನೀವು ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಲ್ಲ ಕರೆಕ್ಟಾಗಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಲಾಗಿನ್ ವಿತ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡು ಗೊತ್ತಿಲ್ಲ ಅಂತಂದರೆ ಪಾಸ್ವರ್ಡು ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ನ ಮಾಡಿ, ಬೇಕಾದ್ರೆ ಪಾಸ್ವರ್ಡ್ನ ಇಟ್ಕೋಬೋದು. ಇವಾಗ ನೋಡ್ಬೋದು, ಇಲ್ಲಿ ನೋಡ್ತಾ ಇರೋಲ್ಲ OTP ಹೋಗಿದೆ. ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತೀರಲ್ಲ, ನೀವು ರಿಜಿಸ್ಟರ್ ಮಾಡೋ ಟೈಮಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನು ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ ಅದೇ ನಂಬರಿಗೆ OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೊಂಡು ವೆರಿಫೈ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ OTP ವೆರಿಫೈ ಆಗಿ ನೆಕ್ಸ್ಟ್ ಇಲ್ಲಿ ಥರ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಹಾಲ್ ಟಿಕೆಟ್ ಅನ್ನಲ್ಲಿ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದು ತೋರಿಸ್ತಾ ಇದೆ. ನಿಮ್ಮ ಎಂಟರ್ ಯುವರ್ 12th PUC ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಇಲ್ಲ ರೋಲ್ ನಂಬರು ಹಾಕ್ಕೋಬೇಕಾಗತ್ತೆ. ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿದ ರೋಲ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ದಲ್ಲ, PUC ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ ಇದೆ. ನೀವು ಯಾವ ಬೋರ್ಡು ಫಸ್ಟಾಗಿ ಕ್ವಾಲಿಫೈಯಿಂಗ್ ಬೋರ್ಡ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫಸ್ಟಾಗಿ ಯಾವ ಕರ್ನಾಟಕ ಸ್ಟೇಟ್ ಬೋರ್ಡು, CBSEನೋ ICSEನೋ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ರೋಲ್ ನಂಬರ್, ಏನು PUC ರಿಜಿಸ್ಟ್ರೇಷನ್ ರೋಲ್ ನಂಬರ್ ಇರುತ್ತಲ್ಲ, ರಿಜಿಸ್ಟ್ರೇಷನ್ ನಂಬರು, ಆ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕನ್ಫರ್ಮ್ PUC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಯಾವ ವರ್ಷ ನೀವು ಪಾಸಾಗಿ ಎಕ್ಸಾಮ್ ತೊಗೊಂಡಿದ್ದು ಅದನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 2026 ಅಂತ ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಅಪ್ಡೇಟ್ PUC ಅಂತ ಇದೆಯಲ್ಲ, ಅಪ್ಡೇಟ್ PUC 12th ಅಂತ ನಂಬರ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇದ್ದೋ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತಾ ಇದೆ. ಸಕ್ಸಸ್ಫುಲ್ ಆದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಅಂದ್ಬಿಟ್ಟು ಆಪ್ಷನ್ ತೋರಿಸ್ತಾ ಇದೆ. ಇವಾಗ ಇದ್ರ ಮೇಲೆ ಡೌನ್ಲೋಡ್ ಮಾಡಿ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಮೇಲ್ಗಡೆ ಡೌನ್ಲೋಡ್ ಆಗಿರುತ್ತೆ. ನಿಮ್ಮ ಇದರಲ್ಲಿ ಡ್ರೈವಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಮೊಬೈಲಲ್ಲಿ ಆಗಿದ್ದರೆ. ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೌನ್ಲೋಡ್ ಆಗಿರೋ ಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ಈ ಥರ ಜನ್ರೇಟ್ ಆಗಿ ಓಪನ್ ಆಗಿರುತ್ತೆ. ನೋಡಿದ್ರಲ್ಲ, ಯಾವ ರೀತಿ ನಿಮ್ಮ ಹಾಲ್ ಟಿಕೆಟ್ನ ಈಸಿಯಾಗಿ ನೀವು ಮೊಬೈಲಲ್ಲೇ ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ. ಆಲ್ ದ ಬೆಸ್ಟ್ ಎಲ್ಲ ಮಕ್ಕಳಿಗೂ ಕೂಡ, ಆಲ್ ದ ಬೆಸ್ಟು. ಚೆನ್ನಾಗಿ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.